ಇದೇ ಹೇಳಿದ್ಯಾ ಒಂದೊಂದು ಓನ್ಲಿ ಪೀಸ್ ಅಂತ. ನಿಂಗೆ ಇವಾಗ ರಾಶಿಕಾ ಬಗ್ಗೆ ಮಾತಾಡಿದ್ಕೆ ಉರಿ ಎತ್ಕತ್ತು ಅಲ್ವಾ? ಅದೇ ಕಾವು ವಿಚಾರದಲ್ಲಿ ರಾಶಿಕಾ ಮಾತಾಡೋರಿಗೆ ಗಿಲ್ಲಿ ಉರಿ ಎತ್ಕೋಬಾರ್ದಾ? ಅದು ಫ್ರೆಂಡ್ಶಿಪ್ ಆಗಲ್ವಾ? ನೀವಿಬ್ರು ಮಾಡಿದ್ರೆ ಮಾತ್ರ ಫ್ರೆಂಡ್ಶಿಪ್, ನೀವಿಬ್ರು ಜೊತೆಲಿ ಇದ್ರೆ ಮಾತ್ರ ಅದು ಬಾಂಡಿಂಗು, ಬೇರೆಯವ್ರು ಇದ್ರೆ ಬಾಂಡಿಂಗ್ ಅಲ್ಲ ಅದು. ಸೂಪರ್ ಇಬ್ರು ಯಾವಾಗ ಬೇಕಾದ್ರೆ ಕಿತ್ತಾಡ್ಕೋಬಹುದು, ಯಾವಾಗ ಬೇಕಾದ್ರೆ ಒಂದಾಗ್ಬೋದು. ನೀವು ಯಾವ ತರ ಸೀರಿಯಸ್ ಆಗಿ ಕಿತ್ತಾಡಿ ನಾವ್ ಇಬ್ರು ಮಾತಾಡೋದೇ ಬೇಡ, ಒಂದ್ ವಾರ ಮಾತಾಡೋದೇ ಬೇಡ ಅಂದ್ಬಿಟ್ಟು ಮತ್ತೆ ಮಾತಾಡ್ಬೋದು ನೀವು. ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇವ್ರ ಜೊತೆಲಿರೋದೇ ನಿಮ್ಗೆ ತಪ್ಪು. ಸರಿ ಆಯ್ತು, ನಾನ್ ಗಿಲ್ಲಿ ತಪ್ಪು ಅಂತ ಹೇಳಕತ್ತಿ. ಯಾಕಂದ್ರೆ ಕೆಲವು ಮಹಾನುಭಾವಗಳು ನಮ್ಗೆ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಬೋ ಸೂ ಮಗನೆ ಆ ಮಗನೆ ಈ ಮಗನೆ ಅಂತ. ಅಂತವ್ರಿಗೆ ಹೇಳ್ತೀನಿ ಕೇಳಿ. ನೋಡ್ರಪ್ಪ, ನೀವು ರೀಸನ್ ಯಾರು ಕರೆಕ್ಟ್ ಆಗಿ ಕೊಟ್ರು ಅಂತ ಯೋಚನೆ ಮಾಡ್ಬಿಟ್ರೆ ನೀವು ಕರೆಕ್ಟಾಗಿ ಬಿಗ್ ಬಾಸ್ ನೇ ನೋಡೋದಿಲ್ಲ ನಾಳೆಯಿಂದ. ಯಾವನು ಸಹ ಕರೆಕ್ಟಾಗಿ ರೀಸನ್ ಕೊಟ್ಟಿಲ್ಲ ನಾಮಿನೇಷನ್ ಮಾಡಿ. ಸುಮ್ನೆ ಗಲಾಟೆಗೆ ಅವ್ರವ್ರ ಗಲಾಟೆಗೋಸ್ಕರ ಅವರು ಇದಕ್ಕೆ ಕೊಟ್ಟಿದ್ದು ನಾಮಿನೇಷನ್. ಇವಾಗ ಏನಂದ್ರೆ ಇವ್ರು ಬಿಗ್ ಬಾಸ್ ನವರ ಅದನ್ನೇ 2 ದಿನ ಹಾಕೊಂಡು ಹೇಳಿದ್ರು, ನಾಮಿನೇಷನ್ 2 ದಿನ ಹಾಕೊಂಡು ಟಾಸ್ಕ್ ಇಲ್ಲ, ಗತಿ ಇಲ್ಲ, ಏನೂ ಇಲ್ಲ. ಓಕೆ ಏನಪ್ಪ ಮರಿ ಕೆಂಚ, ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ? ಮೊದ್ಲೆಲ್ಲ 5 ದಿನ ಟಾಸ್ಕ್ ಇರೋದು. ಸೋಮವಾರ ಸಂಜೆ ಸ್ಟಾರ್ಟ್ ಆದ್ರೆ ಶುಕ್ರವಾರ ಮಧ್ಯಾಹ್ನ ಮುಗಿಯೋದು ಟಾಸ್ಕ್. ಇವಾಗ ಏನಿದ್ರು 2 ದಿನ ಟಾಸ್ಕ್. ಅದು ಹೆಂಗಿರ್ತದೆ ಗೊತ್ತಾ? ಮಕ್ಳಾಡ್ತಾರಲ್ಲ ಫುಟ್ಬಾಲ್, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ಆತರ ಇರ್ತದೆ ಟಾಸ್ಕ್ಗಳು. ಒಂದು ಸ್ಟ್ರಾಂಗ್ ಟಾಸ್ಕ್ ಇಲ್ಲ. ಯಾಕೆ 10ನೇ ಸೀಸನ್ ಹೆಂಗ್ ಕೊಟ್ರಿ ನೀವು? ವಿನಯ್, ಕಾರ್ತಿಕ್, ಸಂಗೀತ, ಡ್ರೋಮ್ ಪ್ರತಾಪ್, ಇನ್ನು ಎಷ್ಟೆಷ್ಟು ಜನ ಸಾಕಾದಾಗ ಆಡಿರೋರು ಇದ್ರು. ಕುಸ್ತಿ ಎಲ್ಲ ಕೊಟ್ಟಿದ್ರಿ. ಯಾಕೆ ಇವ್ರಿಗೆಲ್ಲ ಕೈಕಾಲು ನೋವು ಬಂದ್ಬಿಡುತ್ತಾ? ಇವ್ರಿಗೆಲ್ಲ ಕೈ ನೋವು ಬಂದ್ಬಿಡುತ್ತೆ. ನೀವೆಲ್ಲ ಕೊಡೋದೇ ಇಲ್ಲ, ಮೈಕೈ ನೋವು ಬಂದ್ಬಿಡುತ್ತೆ ಅಂತ. ಇದು ನಿಮ್ಗೆ ಹಿಂಗೆ ಅನ್ಸಿದ್ರೆ ಕಮೆಂಟ್ ಹಾಕಿ. ಗಿಲ್ಲಿ 0, ಆ 3 ಜನ ಇದಾರ ಅಂತ ಹೇಳ್ಬಿಟ್ಟು ಅವ್ನ ಆಟ ಹೋಗ್ತಾ ಇದೆ. ಅವ್ರ 3 ಜನ ಇಲ್ಲ ಅಂದ್ರೆ ಗಿಲ್ಲಿ ಪೂರ್ತಿ 0 ಅಂತ ಹೇಳ್ಬಿಟ್ಟು ಎಸ್ಟರ್ಡೇ ಎಪಿಸೋಡ್ ಅಲ್ಲಿ ಸೂರಜ್ ಮತ್ತು ರಾಶಿಕಾ ಅವ್ರು ಮಾತಾಡ್ತಾ ಇರ್ತಾರೆ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಗಿಲ್ಲಿ ಇಲ್ಲ ಅಂದ್ರೆ ಅವ್ರೆಲ್ರು 0 ಅನ್ನೋ ತರ ಇದೆ ಇವಾಗ. ಯಾಕಂದ್ರೆ ಅಷ್ಟೊಂದು ಹವಾ ಮೇಂಟೈನ್ ಮಾಡಿದಾನೆ ಗಿಲ್ಲಿ. ಅವನಿಗೆ ಯಾರ ಅವಶ್ಯಕತೆನೂ ಇಲ್ಲ. ಅವನು ಸಿಂಗಲ್ ಸಿಂಹ, ಅವನೊಬ್ನೇ ಆರಾಮಾಗಿ ಆಡ್ತಾನೆ. ಅವನಿಗೆ ಯಾರು ಬೇಡ. ಯಾಕೆ ನೀವು ಆ ತರ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಗಿಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ, ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಅವ್ರಿಲ್ಲ ಅಂದ್ರೆ ಗಿಲ್ಲಿ ಇಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಅವ್ರು ಯಾರು ಇಲ್ಲ. ಅದನ್ನ ತಿಳ್ಕೊಳ್ಳಿ ಫಸ್ಟ್. ಗಿಲ್ಲಿ ಅವ್ನ ಆಟ ಅವ್ನು ಕರೆಕ್ಟ್ ಆಗೇ ಆಡ್ತಾ ಇದ್ದಾನೆ. ಅವ್ನ ತಂಟೆಗೆ ಯಾರು ಹೋಗಕ್ಕೆ ಹೋಗ್ಬೇಡಿ. ಅವ್ನ ತಂಟೆಗೆ ಹೋದ್ರೆ ಅವ್ನು ಯಾರನ್ನೂ ಬಿಡಲ್ಲ. ಆ ತರ ಅವ್ನ ಆಟ ಅವ್ನು ಕರೆಕ್ಟ್ ಆಗೇ ಚೆನ್ನಾಗೇ ಆಡ್ತಿದ್ದಾನೆ. ಗಿಲ್ಲಿ ಇಲ್ಲ ಅಂದ್ರೆ ಅವ್ರೆಲ್ರು 0. ಇನ್ನೊಂದ್ಸರಿ ತಿಳ್ಕೊಳ್ಳಿ, ಗಿಲ್ಲಿಯಿಂದ ಅವರೆಲ್ಲ, ಅವರಿಂದ ಗಿಲ್ಲಿ ಅಲ್ಲ, ಅಷ್ಟೇ. ಸೂರಜ್, ರಾಶಿಕಾ ನಮ್ಮ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಸೊ ಆ ರೀಸನ್ ಫೇರ್ ಎಲ್ಲ ನನಗೆ ಅನಿಸುತ್ತೆ. ಯಾಕಂದ್ರೆ ಅವ್ರು ಏನ್ ರೀಸನ್ ಹೇಳ್ತಾರೆ, ನೀವು ಯಾವಾಗ್ಲೂ ಕಾವು ಅಂತ ಇರ್ತೀರಾ, ಮತ್ತೆ ನೀವು ಯಾವಾಗೂ ಸ್ಟ್ಯಾಂಡ್ ತಗೊಂಡಿಲ್ಲ, ನೀವು ಇಬ್ಬರನ್ನೇ ಜೊತೆಲಿ ಇರ್ತೀರಾ ಹಂಗೆ ಹೇಳ್ತಾರೆ ಅವರೆಲ್ಲ. ಅದು ಅವ್ರಿಗೆ ಹೇಳಕ್ಕೆ ಫೇರ್ ಎಲ್ಲ ನನಗೆ ಅನಿಸುತ್ತೆ. ಯಾಕಂದ್ರೆ ಸೂರಜ್, ರಾಶಿಕಾ ಇಬ್ರುನೇ ಜೊತೆಲಿ ಇರ್ತಾರೆ, ಮಾತಾಡಿರ್ತಾರೆ, ನೈಟ್ ಫುಲ್ ಮಾತಾಡ್ತಾರೆ. ಇದೆಲ್ಲ ಏನೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಹೆಂಗ್ ಹೇಳ್ತಾರೆ ಗಿಲ್ಲಿ ಹಂಗೆಲ್ಲ ಹೋಗಿ ಕಾವ್ಯ ಹತ್ರ ನೈಟ್ ಎಲ್ಲ ಮಾತಾಡಿಲ್ಲ, ಇವರು ಮಾತಾಡ್ತಾರಲ್ವಾ, ನಗುತ್ತಾರಲ್ವಾ, ಹಂಗೆಲ್ಲ ಹೋಗಿ ಇವರು ಕಾವ್ಯ ಹತ್ರ ನಗುತ್ತಾಲೆ ಮಾತಾಡ್ತಾರಿಲ್ಲ. ಸೊ ಅವರಿಬ್ರು ಸ್ಟ್ಯಾಂಡ್ ತಗೊಂಡಿಲ್ಲ. ನೀವು ನಾಮಿನೇಷನ್ ಮಾಡೋ ರಾಶಿಕಾ ಮಾಡ್ತಾರೆ ಅಲ್ವಾ, ಅವಾಗಲೇ ನೀವು ನೋಡ್ಬೇಕು. ಸೊ ಗಿಲ್ಲಿ ರಾಶಿಕಾ ಮಾತಾಡ್ತಾರೆ, ಅವಾಗ ಸೂರಜ್ ಯಾಕಿಂಗ್ ಮಾತಾಡ್ತೀಯ ಕುತ್ಕೊಂಡು ಹಂಗೆ ಹೇಳಿದ್ದಾರೆ. ಇವರೇ ಮಧ್ಯದಲ್ಲಿ ಬರ್ತಾರೆ, ರಾಶಿಕಾ ಸ್ಟ್ಯಾಂಡ್ ತಗೊಂತಾರೆ. ಬಟ್ ಕಾವ್ಯ ಹಂಗೆ ಏನು ಹೇಳಿಲ್ಲ, ಏನೂ ಮಾತಾಡಿಲ್ಲ. ಗಿಲ್ಲಿ ಒಬ್ಬರೇ ಅವ್ರಿಗೆ ಅವರೇ ಸ್ಟ್ಯಾಂಡ್ ತಗೊಂತಾರೆ. ಸೊ ಇವರು ಈ ರೀಸನ್ ಎಲ್ಲ ಹೇಳೋದು ಫ್ಯಾರ್ ಎಲ್ಲ ನನಗೆ ಅನಿಸುತ್ತೆ. ಯಾಕಂದ್ರೆ ಏನದು ಹೆಂಗೋ ಅವರು ಪಿಕ್ನಿಕ್ ಬಂತರ ಕುತ್ಕೊಂಡು ಮಾತಾಡಿದ್ದಾರೆ ಹೌಸಲ್ಲಿ. ಸೊ ಇವರೆಲ್ಲ ಈ ರೀಸನ್ ಹೇಳ್ತಾರೆ ಅಲ್ವಾ, ಎಲ್ಲ ತಗೊಂಡು ಕಾಗಲ್ಲ ನನಗೆ. ಸೊ ನಿಮ್ಗೆಲ್ಲ ಏನ್ ಅನಿಸಿದ್ರೆ ಈ ರೀಸನ್ ನೋಡಿ ಕಮೆಂಟ್ ಮಾಡ್ರಿ.